ನಮಸ್ಕಾರ ಸ್ನೇಹಿತರೆ, ಸರ್ವರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಈ ಸೃಷ್ಟಿಯಲ್ಲಿ ಶಿವನೊಲುಮೆ ಪಡೆಯಲು ಭಕ್ತರು ನಾನಾ ರೀತಿಯ ಸಾಹಸವನ್ನು ಮಾಡುತ್ತಾರೆ. ಕಠಿಣ ತಪಸ್ಸನ್ನು ಆಚರಿಸುತ್ತಾರೆ, ಕಠಿಣ ವ್ರತವನ್ನೂ ಕೈಗೊಳ್ಳುತ್ತಾರೆ. ಆದರೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರ ಪಠಿಸಿದರೆ ಆ ಕರುಣಾಮಯಿ ಪರಮೇಶ್ವರನ ಕೃಪೆ ಪ್ರಾಪ್ತಿಯಾಗುವುದು. ಓಂ ನಮಃ ಶಿವಾಯ. ಈ ಮಂತ್ರವನ್ನು ಶಿವ ಪಂಚಾಕ್ಷರಿ ಮಂತ್ರ, ಶಿವ ಶಂಭುವಿನ ಮಹಾಮಂತ್ರವೆಂದು, ಸನಾತನ ಧರ್ಮದಲ್ಲಿ ಮಹಾರುದ್ರನಿಗೆ ಅರ್ಪಿತವಾದ ಪವಿತ್ರ ಮಂತ್ರವೆಂದು ಕರೆಯಲಾಗಿದೆ. ಪರಶಿವನ ಕೃಪೆಗೆ ಪಾತ್ರರಾಗಲು ಭಕ್ತಿಯಿಂದ 108 ಬಾರಿ ಶಿವ ಪಂಚಾಕ್ಷರಿ ಮಂತ್ರ ಪಠಿಸಿ. ಅಲ್ಲದೆ ಈ ಶಿವಮಂತ್ರ ಪಠಣದಿಂದ ಸಾಕಷ್ಟು ಪ್ರಯೋಜನಗಳು ನಮಗೆ ಪ್ರಾಪ್ತಿಯಾಗಲಿವೆ. ಬನ್ನಿ, ಹಾಗಾದರೆ ಶಿವ ಪಂಚಾಕ್ಷರಿ ಮಂತ್ರ ಪಠಣದಿಂದ ನಮಗೇನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ತಿಳಿಯೋಣ. ಓಂ ನಮಃ ಶಿವಾಯ ಎನ್ನುವ ಮಂತ್ರದ ಪಠಣ ದೇಹಕ್ಕೆ ಅತೀಂದ್ರಿಯ ಬದಲಾವಣೆಗಳನ್ನು ತರುತ್ತದೆ. ಪ್ರಪಂಚಾದ್ಯಂತ ಋಷಿಮುನಿಗಳು ಈ ಶುಭ ಮಂತ್ರವನ್ನು ಪಠಿಸುವುದರಲ್ಲಿ ನಿರತರಾಗಿರುತ್ತಾರೆ. ತಮ್ಮ ಸಾಮರ್ಥ್ಯವನ್ನು ಅನಂತ ಮಟ್ಟಕ್ಕೆ ಹೆಚ್ಚಿಸಿಕೊಳ್ಳುತ್ತಾರೆ. ಓಂ ನಮಃ ಶಿವಾಯ ಮಂತ್ರ ಪಠಣವು ಆಂತರಿಕ ಆಲೋಚನೆಗಳ ಪ್ರಕ್ರಿಯೆಯನ್ನು ಪ್ರಬಲಗೊಳಿಸಿ ನರಕೋಶಗಳ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸಿದಾಗ ಆ ಕ್ಷಣದಲ್ಲಿ ಅವನು ಅಘೋರಿಯಾಗುತ್ತಾನೆ. ಶಿವನು ನಿಮ್ಮ ಹೃದಯದೊಳಗೆ ಬೆಳಕು ಅನುಭವಿಸುವಂತೆ ಮಾಡುತ್ತಾನೆ. ಈ ದೈವಿಕ ಮಂತ್ರದ ನಿರಂತರ ಪಠಣವು ದೀರ್ಘಕಾಲಿಕ ಸಂತೋಷದ ಆದಿಯನ್ನುಂಟು ಮಾಡುತ್ತದೆ. ಸಂವೇದನೆ ಮತ್ತು ಆತಂಕಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿದರೆ ನಿದ್ರಾಹೀನತೆಯ ಸಮಸ್ಯೆ ದೂರವಾಗುತ್ತದೆ. ಮಿದುಳಿನಲ್ಲಿ ಗಾಬಾ ಎನ್ನುವ ರಾಸಾಯನಿಕವನ್ನು ಹೆಚ್ಚಿಸಿ ಮನಸ್ಸನ್ನು ಪ್ರಶಾಂತಗೊಳಿಸುತ್ತದೆ. ಭಕ್ತಿಯಿಂದ ವಿದ್ಯಾರ್ಥಿಗಳು ಈ ಮಂತ್ರ ಪಠಣ ಮಾಡುವುದರಿಂದ ಅವರಲ್ಲಿ ಏಕಾಗ್ರತೆ ಹಾಗೂ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಈ ದೈವಿಕ ಮಂತ್ರ ಪಠಣದಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ದೇಹದ ಚಯಾಪಚಯವನ್ನು ಸುಧಾರಿಸಿ ದೇಹದ ವಿಷತ್ವವನ್ನು ಕಡಿಮೆ ಮಾಡುವ ಶಕ್ತಿ ಈ ಮಹಾಮಂತ್ರಕ್ಕಿದೆ. ಈ ಶಕ್ತಿಯುತ ಶಿವ ಮಂತ್ರವನ್ನು ಪಠಿಸುವುದರಿಂದ ಮುಖದಲ್ಲಿ ಪ್ರಬಲ ಕಾಂತಿ ಉಂಟಾಗುತ್ತದೆ. ಈ ಮಂತ್ರ ಪಠಣದಿಂದ ಇಷ್ಟೆಲ್ಲ ಪ್ರಯೋಜನಗಳಿರುವಾಗ ಶಿವ ಪಂಚಾಕ್ಷರಿ ಮಂತ್ರ ಪಠಿಸಲು ತಡವೇಕೆ? ಬನ್ನಿ, ನಿತ್ಯ ಪಠಿಸೋಣ. ಮಹಾರುದ್ರನ ಕೃಪೆಗೆ ಪಾತ್ರರಾಗೋಣ. ಪರಶಿವನೊಲುಮೆ ಪಡೆಯೋಣ. ಸರ್ವಂ ಶಿವಮಯಂ.